ಪದೇ ಪದೇ ಮನೆಯ ಮೂಲ ನಿಯಮಗಳನ್ನ ಮುರಿಯುವವರು ಯಾರು? ಅಶ್ವಿನಿ ಮೇಡಮ್ ಹೇಳ್ತೀನಿ ನೋಡ್ಗಿಲ್ಲಿ, ಇದು ನಿನ್ನ ವ್ಯಕ್ತಿತ್ವ ಅಲ್ಲ, ಕಠಿಣವಾದ ಶಿಕ್ಷೆಯನ್ನು ಕೊಡ್ಬೇಕು ಬಿಗ್ ಬಾಸ್. ಅತಿಯಾಗಿ ಆಡಬೇಡಾಗಿಲಿ. ಸ್ನೇಹಿತರೆ, ನಾನು ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ ಇಂದ ಜವಳಿ ಕೊಟ್ರೇಶ್. ಸ್ನೇಹಿತರೆ, ಇವತ್ತಿನ ಪ್ರೋಮೋದಲ್ಲಿ ಬಿಗ್ ಬಾಸ್ ಕೇಳ್ತಾರೆ, ಮನೆಯ ರೂಲ್ಸ್ ಗಳನ್ನ ಯಾರು ಅತಿ ಹೆಚ್ಚಾಗಿ ರೂಲ್ಸ್ ಗಳನ್ನ ಬ್ರೇಕ್ ಮಾಡೋದು ಅಂತ. ಅದ್ರ ಬಗ್ಗೆ ಇವತ್ತು ಸಖತ್ತಾಗಿ ಫೈಟ್ ಇದೆ. ಈ ಪ್ರೊಮೋದಲ್ಲಿ ಏನಿದೆ ಅಂತ ನೋಡೋದಕ್ಕಿಂತ ಮೊದಲು, ಇದುವರೆಗೆ ಯಾರು ನನ್ನ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವ್ರು ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನ್ ಮಾಡಿಬಿಟ್ಟು ನಮಗೆ ಸಪೋರ್ಟ್ ಮಾಡಿ. ಬನ್ನಿ ಈಗ ಇವತ್ತಿನ ಪ್ರೋಮೋದಲ್ಲಿ ಏನಿದೆ ಅಂತ ಹೇಳ್ಕೊತಾ ಹೋಗ್ತೀನಿ. ಬಾಸ್ ಕೇಳುತ್ತೆ, ಪದೇ ಪದೇ ಈ ಬಿಗ್ ಬಾಸ್ ಮನೆಯ ಮೂಲ ನಿಯಮಗಳನ್ನು ಮುರಿಯುವವರು ಯಾರು ಅಂತ. ಅದಕ್ಕೆ ರಾಶಿಕಾ ಅವರು ಅಶ್ವಿನಿ ಮ್ಯಾಮ್ ಅಂತಾರೆ, ಸೂರಜ್ ಅವರು ಅಶ್ವಿನಿ ಮ್ಯಾಮ್ ಅಂತಾರೆ. ಆಗ ಇನ್ನೊಂದು ಸರ್ದಿ ಬರುತ್ತೆ, ಅದೇ ನಮ್ಮ ಗಿಲ್ಲಿ ನಟ ಅವರ ಸರ್ದಿ. ಅವರು ಕೂಡ ಅಶ್ವಿನಿ ಮ್ಯಾಮ್ ಅಂತ ಹೇಳ್ಬಿಟ್ಟು ಒಂದು ಒಳ್ಳೆ ರೀಸನ್ ಕೊಡ್ತಾರೆ. ಅದನ್ನ ಹೇಳ್ತೀನಿ ನೋಡಿ ನಿಮ್ಗೆ. ಗಿಲ್ಲಿ ಅವರು ಹೇಳ್ತಾರೆ ಅಶ್ವಿನಿ ಮ್ಯಾಮ್ಗೆ, ರೂಲ್ಸ್ ಮೇಲೂ ಸೀರಿಯಸ್ನೆಸ್ ಇಲ್ಲ, ನಾಮಿನೇಷನ್ ಮೇಲೂ ಸೀರಿಯಸ್ನೆಸ್ ಇಲ್ಲ, ಆಟದಲ್ಲೂ ಸೀರಿಯಸ್ನೆಸ್ ಇಲ್ಲ, ಕಠಿಣವಾದ ಶಿಕ್ಷೆಯನ್ನು ಕೊಡ್ಬೇಕು ಬಿಗ್ ಬಾಸ್ ಅಶ್ವಿನಿ ಮೇಡಮ್ಗೆ ಅಂತ ಗಿಲ್ಲಿ ಅವರು ಕಠೋರವಾಗಿ ಹೇಳ್ತಾರೆ. ಬಿಗ್ ಬಾಸ್ ಒಂದು ಆದೇಶ ಸೂಚಿಸುತ್ತೆ ಅಶ್ವಿನಿ ಮ್ಯಾಮ್ ಅವರಿಗೆ, ಇನ್ನು ಮುಂದೆ ಮನೆಯ ನಿಯಮಗಳನ್ನ ಮುರಿಯುವುದಿಲ್ಲ ಅಂತ ನೀವು ಕೇಳಬೇಕು ಅಂತ. ಅದಕ್ಕೆ ಗಿಲ್ಲಿ ಅವರು ಕಾಲ್ ಮೇಲೆ ಕಾಲ್ ಹಾಕೊಂಡು ಒಂದ್ ಚೈನ್ ಇಟ್ಕೊಂಡು ಹಿಂಗೆ ತಿರ್ಗಿಸ್ತಾ ಇರ್ತಾರೆ. ಅತಿಯಾಗಿ ಆಡಬೇಡ ಗಿಲ್ಲಿ, ಅತಿಯಾಗಿ ಆಡಬೇಡ ಅಂತ ಅಶ್ವಿನಿ ಮ್ಯಾಮ್ ಅವರು ಗಿಲ್ಲಿ ಅವ್ರಿಗೆ ಹೇಳ್ತಾ ಇದ್ರೆ, ಗಿಲ್ಲಿ ಮಾತ್ರ ಅಂತೇಳಿ ಅವರು ಚೈನ್ ತಿರ್ಗಿಸ್ತಾನೆ ಇರ್ತಾರೆ. ಗಿಲ್ಲಿ ಅವರು ಕಾಲ್ ಮೇಲೆ ಕಾಲ ಕಂಡು ಕುತ್ಕೊಂಡು, ನೋಡಿ ಅಶ್ವಿನಿ ಮ್ಯಾಮ್ ಅವರು ನೀನ್ ಹಿಂಗೆಲ್ಲ ಅತಿಯಾಗಿ ಓವರ್ ಆಗಿ ಆಡಬೇಡ ಅಂತ ಹೇಳ್ತಾರೆ. ಅದಕ್ಕೆ ಗಿಲ್ಲಿ, ನನ್ನ ಇಷ್ಟ, ನಾನು ಹೆಂಗ್ ಬೇಕಾದ್ರೆ ಕೂತ್ಕೊಂತೀನಿ, ಅದನ್ಯಾರು ನೀವ್ ಹೇಳಕ್ಕೆ ಅಂತ ಗಿಲ್ಲಿ ಅವರು ಅಶ್ವಿನಿ ಮ್ಯಾಮ್ ಹೇಳ್ತಾ ಇದ್ರೆ, ಅಶ್ವಿನಿ ಮ್ಯಾಮ್ ಅವರು ಗಿಲ್ಲಿ ಅವ್ರಿಗೆ ಹೇಳ್ತಾರೆ, ಏ ಗಿಲ್ಲಿ, ನಿನ್ನ ದೌಲು ದಿಮಾಕು ಏನಿದ್ರು ನಿನ್ನ ಹತ್ರ ಇಟ್ಕೋ, ನನ್ನ ಹತ್ರ ಎಲ್ಲ ನೀನ್ ತೋರ್ಸಕ್ ಹೋಗ್ಬೇಡ ಅಂತ ಹೇಳಿ ಅವಾಜ್ ಆಗ್ತಾ ಇದ್ದಾರೆ. ಮ್ಯಾಮ್ ಏನೇ ಹೇಳಿದ್ರು ಗಿಲ್ಲಿ ಮಾತ್ರ ಅಂತ ನಗ್ತಾ ಇದ್ರೆ, ಇದು ನಿನ್ನ ವ್ಯಕ್ತಿತ್ವ ಅಲ್ಲ, ಹೇಳ್ತೀನಿ ನೋಡಿ ಗಿಲ್ಲಿ, ಇದು ನಿನ್ನ ವ್ಯಕ್ತಿತ್ವ ಅಲ್ಲ ಅಂತ ವಾರ್ ಮಾಡ್ತಾ ಇದಾರೆ. ನನಗನ್ಸುತ್ತೆ ಇವತ್ತಿನ ಪ್ರೋಮೋ ಸಾಕಾಗಿದೆ. ಏನೋ ಇವತ್ತು ಗಿಲ್ಲಿ ಅವರು ಅಶ್ವಿನಿ ಮ್ಯಾಮ್ಗೆ ಫುಲ್ ಟಾರ್ಗೆಟ್ ಮಾಡ್ಯಾರ ಅನ್ಸುತ್ತೆ. ಯಾಕೋ ಇಷ್ಟೊಂದು ಅವರಿಗೆ ಕೋಪ ಬಂದಿದೆ ಅಂದ್ರೆ ಗಿಲ್ಲಿ ಅವರು ಸಖತ್ತಾಗೆ ಕಾಲು ಎಳ್ದಿರ್ಬೇಕು ಅನ್ಸುತ್ತೆ. ಅಶ್ವಿನಿ ಮ್ಯಾಮ್ ಅವರು ಅಷ್ಟೇ, ಅವ್ರು ಏನಾರ ಸ್ವಲ್ಪ ರಚ್ಚಿಗೆದ್ದು ಬಿಟ್ರೆ ಅಕ್ಕ ಪಕ್ಕ ಯಾರಿದಾರಂತ ನೋಡಕ್ಕೆ ಹೋಗಲ್ಲ, ಸುಮ್ಮನೆ ಬೈತಾನೆ ಇರ್ತಾರೆ. ಬಟ್ ಸ್ವಲ್ಪ ಹೊತ್ತಾದ್ಮೇಲೆ ರಿಯಲೈಸ್ ಆಗ್ತಾರೆ, ಅಷ್ಟೊತ್ತಿಗೆ ಕಾಲ ಮುಗ್ದೋಗ್ಬಿಟ್ಟಿರುತ್ತೆ. ಅದಕ್ಕೆ ಹೇಳೋದು, ನಾವು ಏನಾದ್ರೂ ಒಂದು ಮಾತಾಡೋದಕ್ಕಿಂತ ಮೊದಲು ಸ್ವಲ್ಪ ನಮ್ಮ ಬುದ್ಧಿಗೆ ಒಂದು ಸ್ವಲ್ಪ ಕೆಲಸ ಕೊಡಬೇಕು. ಯಾಕಂದ್ರೆ ಮಾತಾಡಿದ್ಮೇಲೆ ಮತ್ತೆ ಅದು ವಾಪಸ್ ಬರಲ್ಲ, ಅದನ್ನ ವಾಪಸ್ ತಗೊಳಕ್ಕೂ ಆಗಲ್ಲ. ಬಟ್ ಒಳ್ಳೆ ಒಂದು ಹೇಳ್ತೀನಿ, ಅಶ್ವಿನಿ ಮ್ಯಾಮ್ ಅವರು ತುಂಬಾ ಒಳ್ಳೆಯವರು. ಆದ್ರೆ ಅವರು ಒಂದು ಕೋಪ, ಅವರ ಒಂದು ಏನು ರಾಶಿ ಮಾತಾಡ್ತಾರಲ್ಲ, ಅದೇ ಸ್ವಲ್ಪ ಈ ಬಿಗ್ ಬಾಸ್ ಮನೆಯಲ್ಲಿ ಮುಳುವಾಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇವತ್ತು ಗಿಲ್ಲಿ ಅವರು ಮಾತ್ರ ಸಿಕ್ಕಾಪಟ್ಟೆ ಟಾಂಗ್ ಕೊಟ್ಟಿದ್ದಾರೆ ಅಶ್ವಿನಿ ಮ್ಯಾಮ್ಗೆ. ಇನ್ನೊಂದು ಹೇಳ್ತೀನಿ ಕೇಳಿ, ಗಿಲ್ಲಿ ಅವ್ರಿಗೆ ಎಷ್ಟೇ ರೇಗಿಸಿದ್ರು, ಎಷ್ಟೇ ಬೈದ್ರು, ಏನೇ ಮಾಡಿದ್ರು ಅವರು ನಗ್ನಗ್ತಾ ಒಂದು ರಿಪ್ಲೈ ಕೊಡ್ತಾರೆ ನೋಡಿ. ನಾನು ರಿವ್ಯೂ ಮಾಡಕ್ ಹೋದಾಗೆಲ್ಲ ಹೇಳೋದೇ, ಸರ್ ಗಿಲ್ಲಿ ಅವ್ರು ಮಾತ್ರ ಸಿಕ್ಕಾಪಟ್ಟೆ ಟಾಂಗ್ ಕೊಡ್ತಾರೆ, ಅದು ನಗ್ನಗ್ತಾನೆ ಅವ್ರು ಏನು ಆನ್ಸರ್ ಕೊಡ್ಬೇಕು, ಹೆಂಗ್ ಮುಟ್ಟಬೇಕು ಹಂಗ ಮುಟ್ಟಿಸ್ತಾರೆ. ನಿಜವಾಗ್ಲೂ ನಮಗೆ ಅವ್ರ ಆಟ ತುಂಬಾ ಇಷ್ಟ. ನಾವು ಗಿಲ್ಲಿಯವ್ರಿಗೋಸ್ಕರನೇ ನೋಡೋದು. ಗಿಲ್ಲಿ ಅವ್ರು ಇಲ್ಲ ಅಂದ್ರೆ ನಾವು ಬಿಗ್ ಬಾಸೇ ನೋಡಲ್ಲ. ಈ ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ, ರಕ್ಷಿತಾ, ಕಾವ್ಯ ಅವ್ರ ಮೂವರು ಇಲ್ಲ ಅಂದಿದ್ರೆ ನಾವು ಬಿಗ್ ಬಾಸೇ ನೋಡ್ತಾ ಇರಲಿಲ್ಲ ಅಂತ ಹೇಳ್ತಾರೆ. ಅಂದ್ರೆ ಅಷ್ಟೊಂದು ಗಿಲ್ಲಿ ನಟ, ರಕ್ಷಿತಾ ಹಾಗೆ ಕಾವ್ಯ ಅವರು ತುಂಬಾ ಇಷ್ಟ ಆಗ್ಬಿಟ್ಟಾರೆ ನಮ್ಮ ಒಂದು ವೀಕ್ಷಕರಿಗೆಲ್ಲ. ಅಶ್ವಿನಿ ಮ್ಯಾಮ್ ಅವರು ಇದೊಂದು ಸ್ವಲ್ಪ ಸಿಟ್ಟಾಗಿ ಕಡಿಮೆ ಮಾಡ್ಕೊಂಡಿದ್ರು ಹೋದ್ವಾರೆಲ್ಲ, ತುಂಬಾ ಚೆನ್ನಾಗಿತ್ತು. ಅದೇ ತರನೇ ಅವರು ಮುಂದುವರ್ಸ್ಕೊಂಡು ಹೋಗಿದ್ರೆ ತುಂಬಾ ಚೆನ್ನಾಗಿರೋದು. ಯಾಕೋ ಇವತ್ತು ಸ್ವಲ್ಪ ಸಿಕ್ಕಾಬಟ್ಟೆ ಯುದ್ಧನೇ ನಡೀತಾ ಇದೆ ಅನ್ಸುತ್ತೆ. ಇವತ್ತಿನ ಪ್ರೋಮೋ ನೋಡಿದ್ರೆ ಯಾಕೋ ಇವತ್ತು ಸಿಕ್ಕಾಬಟ್ಟೆ ಒಂದು ಜಗಳನೇ ಇದೆ ಅನ್ಸುತ್ತೆ. ಯಾರ್ಯಾರು ಏನೇನ್ ರೀಸನ್ ಕೊಟ್ಟಾರೋ ಗೊತ್ತಿಲ್ಲ, ಆದ್ರೆ ಇವತ್ತಿನ ಎಪಿಸೋಡ್ ಮಾತ್ರ ಸಖತ್ತಾಗಿರುತ್ತೆ ಅನ್ಸುತ್ತೆ. ಯಾಕಂದ್ರೆ ಹೋದ ವಾರ ಎಲ್ಲ ಫುಲ್ ಕ್ಲಾಸ್ ಆಗಿತ್ತು ಗಿಲ್ಲಿಗೂ ರಕ್ಷಿತಾಗೂ.
ಈ ವಾರ ನೋಡ್ಬೇಕು ಯಾರ್ಯಾರು ಹೆಂಗೆ ಆಡ್ತಾರೆ ಅಂತ. ಈ ಪ್ರೊಮೋ ನೋಡಿದ್ಮೇಲೆ ನನಗೆ ಅನ್ಸಿದಿಷ್ಟೇ, ಇವತ್ತು ಮಹಾ ಯುದ್ಧನೇ ಇದೆ. ದಯವಿಟ್ಟು ಇವತ್ತು ರಾತ್ರಿ 9:30ಕ್ಕೆ ಬಿಗ್ ಬಾಸ್ ಕಾರ್ಯಕ್ರಮನ ತಪ್ಪದೆ ವೀಕ್ಷಿಸಿ. ಹಾಗೆ ನಮ್ಮ ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ನ ವೀಕ್ಷಿಸಿ, ಹಾಗೆ ನಮಗೆ ಸಪೋರ್ಟ್ ಮಾಡಿ. ನಮ್ಮೆಲ್ಲ ವೀಕ್ಷಕರಿಗೆ ಈ ಜವಳಿ ಕೊಟ್ರೇಶ್ ಮಾಡುವ ತುಂಬು ಹೃದಯದ ಧನ್ಯವಾದಗಳು. ಜೈ ಬಿಗ್ ಬಾಸ್, ಜೈ ಕಿಚ್ಚ ಬಾಸ್, ಜೈ ಕರ್ನಾಟಕ.